ಒಂದೇ ಊರು, ಒಂದೇ ಮೈದಾನ, ಒಂದೇ ವೇದಿಕೆ. ಮೈಸೂರಲ್ಲಿ ಅಪರೂಪದ ರಾಜಕೀಯ ವಿದ್ಯಮಾನ ನಡೀತಾ ಇದೆ. ನಾಳೆ ಕಾಂಗ್ರೆಸ್, ನಾಡಿದ್ದು ಮೈತ್ರಿ ಪಡೆ ಸಮಾವೇಶವನ್ನ ನಡೆಸ್ತಾ ಇದ್ದಾವೆ ಒಂದೇ ಜಾಗದಲ್ಲಿ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ಎರಡೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾವೆ. ತಲಾ 1 ಲಕ್ಷ ಜನ ಸೇರಿಸೋದಕ್ಕೆ ಎರಡು ಕಡೆಯಿಂದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಆಸನ, ಶಾಮಿಯಾನ, ಶೌಚಗೃಹ ಸೇರಿ ಎಲ್ಲ ಸಿದ್ಧತೆ ಎರಡೂ ಪಕ್ಷದವರು, ಕಾಂಗ್ರೆಸ್ ಹಾಗೂ ಮೈತ್ರಿಪಾಳ್ಯ ಇಬ್ರು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಪಾದಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ, ಮತ್ತೊಂದ್ ಕಡೆ ಅದಕ್ಕೆ ಸವಾಲ್ ಅನ್ನೋ ಹಾಗೆ ಜನಾಂದೋಲನದ ಸಮಾವೇಶ ಕೂಡ ನಡೀತಾ ಬಂತು. ಈಗ ಮೈಸೂರಿನಲ್ಲಿ ಜಿದ್ದಿಯ ಕ್ಲೈಮ್ಯಾಕ್ಸ್. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ಬೆಂಗಳೂರಿಂದ ಮೈಸೂರು ಚಲೋವನ್ನ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಜನಾಂದೋಲನ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳಿಗೆ ಒಂದೇ ವೇದಿಕೆ, ಅದು ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ. 9ನೇ ಅಂದರೆ ನಾಳೆ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ ನಡೆಯುತ್ತೆ. ನಾಳಿದ್ದು ಬಿಜೆಪಿಯ ಮೈಸೂರು ಚಲೋ ಸಮಾರೋಪ ಸಮಾರಂಭ ನಡೆಯುತ್ತೆ. ನಾನೀಗ ಸದ್ಯ ಎರಡೂ ಕಾರ್ಯಕ್ರಮ ನಡೆಯುವಂತಹ ವೇದಿಕೆಯಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಈಗಾಗಲೇ ಸಂಪೂರ್ಣವಾಗಿ ನಾಳೆ ನಡೆಯುವಂತಹ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಿದ್ಧ ಆಗಿದೆ. 4 ಭಾಗಗಳಲ್ಲಿ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ವೇದಿಕೆಯ ಹಿಂಭಾಗದಲ್ಲಿ ಗಮನಿಸ್ಬೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ 2 ಫೋಟೋಗಳನ್ನಷ್ಟೇ ಹಾಕಿರುವಂಥದ್ದು. ಇದು ಸ್ಟೇಜ್ನ ಬ್ಯಾಕ್ ಡ್ರಾಪ್ ಅಂತ ಕರೀತಾರೆ. ಹಿಂಭಾಗದ ದೃಶ್ಯ. ಒಂದು ಭಾಗದಲ್ಲಿ ಸಿದ್ದರಾಮಯ್ಯವರು, ಮತ್ತೊಂದು ಭಾಗದಲ್ಲಿ ಕೂಡ ಸಿದ್ದರಾಮಯ್ಯವರ ಫೋಟೋವನ್ನು ಹಾಕಿದ್ದಾರೆ. ಇಲ್ಲುಳಿದಂತೆ ಮಧ್ಯಭಾಗದಲ್ಲಿ LED ಸ್ಕ್ರೀನ್ ಸಹ ಬರುವಂಥದ್ದು. ಇಲ್ಲುಳಿದಂತೆ ಕೇವಲ ಸಿದ್ದರಾಮಯ್ಯವರ ಫೋಟೋ ಮಾತ್ರ ವೇದಿಕೆಯಲ್ಲಿ ಬರೋದು ಬಹುತೇಕ ಖಚಿತ ಅಂತ ಹೇಳಕ್ಕೆ ಇಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಈ 2 ಫೋಟೋಗಳು ಕೂಡ ಈಗಾಗಲೇ ಸಿದ್ದರಾಮಯ್ಯವರ ಫೋಟೋವನ್ನು ಹಾಕಿದ್ದಾರೆ. ಮಧ್ಯದಲ್ಲಿ ಬೃಹತ್ LED ಎಲ್ಲ ಹಾಕ್ತಾರೆ. ಆ LEDಗಳಲ್ಲಿ ಬೇರೆ ಬೇರೆ ನಾಯಕರ ಫೋಟೋಗಳು ಸಹ ಬರುತ್ತೆ. ಸೊ ಹೀಗಾಗಿ ಎರಡೂ ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಸಹ ಮುಂದಿರುವಂಥದ್ದು. 3 ಪಕ್ಷಗಳು ಕೂಡ ಅಬ್ಬರಿಸುವಂತಹ ವೇದಿಕೆ ಈಗಾಗಲೇ ಸಿದ್ಧ ಆಗಿದೆ. ನಾಳೆ ಬಿಜೆಪಿಯ ಇಲ್ಲೋ ಕಾಂಗ್ರೆಸ್ನ ಸಮಾವೇಶ ನಡೆಯುತ್ತೆ, ಜನಾಂದೋಲನ. ನಾಳಿದ್ದು ಮೈಸೂರು ಚಲೋ ಸಮಾರಂಭ ನಡೆಯುತ್ತೆ. ವೇದಿಕೆ ಒಂದೇ ಇರುತ್ತೆ. ಇಲ್ಲಿ ಉಳಿದಂತೆ ಬ್ಯಾನರ್, ಬಂಟಿಂಗ್ಸ್ಗಳು ಎಲ್ಲವೂ ಕೂಡ ಬದಲಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ವಿರುದ್ಧ ಸಂಚು ನಡೆದಿದ್ಯಾ? ದೋಸ್ತಿ ಪಾದಯಾತ್ರೆಗೆ ಕೈ ಪುಸ್ತಕದ ಕೌಂಟರ್ ಕೊಡ್ತಾ ಇದೆ. ಏನದು ಹಾಗಾದ್ರೆ? ಬಿಜೆಪಿ ಜೆಡಿಎಸ್ ವಿರುದ್ಧ ಪುಸ್ತಕದಿಂದ ಟಕ್ಕರ್ ಕೊಡ್ತಾರಾ? ಪುಸ್ತಕದ ಮೂಲಕ ಸವಾಲ್ ಹಾಕ್ತಾ ಇದ್ದಾರಾ? ಸಿದ್ದರಾಮಯ್ಯ ವಿರುದ್ಧ ಸಂಚು ನಡೆದಿದೆ ಅಂತ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿ ಸಂಚು ಅಂತ ನಾಳೆ ಮೈಸೂರಿನಲ್ಲಿ ಏನು ಜನಾಂದೋಲನ ಸಮಾವೇಶ ನಡೆಯುತ್ತೆ, ಆ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಬರೆದಿರೋ ಪುಸ್ತಕ ಅಂತೆ. ನೋಡಿ ಎಷ್ಟು ಬೇಗ ಕ್ವಿಕ್ ಆಗಿ ಮೂಡಾ ಹಗರಣ ಹೇಗೆ ಸಂಚು ಅಂತ ಪುಸ್ತಕ ಬರೆದು ಬಿಟ್ಟಿದ್ದಾರೆ. ಸೊ ಅದನ್ನ ನಾಳೆ ಜನಾಂದೋಲನ ಸಮಾವೇಶದಲ್ಲಿ ರಿಲೀಸ್ ಮಾಡ್ತಾರಂತೆ. ಪಾದಯಾತ್ರೆ ಮಂಡ್ಯ ತಲುಪಿದ್ರು ಕೂಡ ಸುಮಲತಾ ಎಲ್ಲಿದ್ದಾರೆ? ಸುಮಲತಾ ಸೈಲೆಂಟ್ ಆಗಿದ್ದಾರಾ? ಹಾಗಾದ್ರೆ ಪಾದಯಾತ್ರೆಯಿಂದ ಅಂತರ ಕಾಯ್ದುಕೊಂಡಿದ್ದಾರಾ ಸುಮಲತಾ? ಮಂಡ್ಯ ಅಂದ ತಕ್ಷಣ ನೆನಪಾಗೋದೇನೆ ಸುಮಲತಾ. ದೋಸ್ತಿ ಪಾಳ್ಯಕ್ಕೆ ಬಹಳ ಮುಖ್ಯವಾದ ಒಂದು ಫೇಸ್ ಅದು ಮಂಡ್ಯದಲ್ಲಿ. ಸುಮಲತಾ ಅಂತಂದ್ರೆ ಒಂದು ಶಕ್ತಿ ಅನ್ನೋ ಅರ್ಥದಲ್ಲಿದ್ದಾರೆ ಅವರು. ಆದ್ರೆ ಅವರು ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲೇ ಸಾಗ್ತಾ ಇದೆ ಮೈತ್ರಿ ಪಾದಯಾತ್ರೆ. ಆದ್ರೆ ಒಂದಿನಾನೂ ಕೂಡ ಸುಮಲತಾ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಭಾಗ್ಯ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಪಾದಯಾತ್ರೆಯಲ್ಲಿ. ಹಾಗಾದ್ರೆ ಸುಮಲತಾ ಭಾಗ್ಯ ಆಗದೆ ಇರೋದಕ್ಕೆ ಏನ್ ಕಾರಣ? ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಸೇರಿದ ಸುಮಲತಾ ಅನಂತರ ಭಿನ್ನರ ಬಣವನ್ನೇನಾದ್ರೂ ಸೇರಿದ್ರ ಅನ್ನೋ ಪ್ರಶ್ನೆ, ಯಾಕೆ ನ್ಯೂಟ್ರಲ್ ಆಗಿದ್ದಾರೆ ಅನ್ನೋ ಪ್ರಶ್ನೆ. ಎಲ್ಲ ಲೀಡರ್ಸ್ ಬಂದಿದ್ದಾರೆ, ಭಿನ್ನಾಭಿಪ್ರಾಯ ಮರೆತು ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ ಎಲ್ಲ ಲೀಡರ್ಸ್ ಬಂದಿದ್ದಾರೆ. ಸುಮಲತಾ ಯಾಕೆ ಬಂದಿಲ್ಲ? CP ಯೋಗೇಶ್ವರ್ ಕೂಡ ಒಂದು ದಿನ ಬಂದು ಒಂದ್ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಹೋದ್ರು. ಬಟ್ ವೈ ನಾಟ್ ಸುಮಲತಾ? ಸುಮಲತಾ ಯಾಕಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಬರ್ತಾರ ಹಾಗಾದ್ರೆ ಸುಮಲತಾ? ಮಂಡ್ಯ ಜಿಲ್ಲೆನಲ್ಲಿ ಸಾಗ್ತಾ ಇದೆ ಮೈತ್ರಿ ಪಾಳ್ಯದ ಪಾದಯಾತ್ರೆ, ಅದರಲ್ಲಿ ಪಾಲ್ಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಬಿಜೆಪಿಯಲ್ಲಿ ಮತ್ತೆ ಭಿನ್ನರ ಬಣವನ್ನ ಏನಾದರೂ ಅವರು ಸೇರಿದ್ರ ಅನ್ನೋ ಒಂದು ಪ್ರಶ್ನೆಯೊಂದಿಗೇನೆ ಸುಮಲತಾ ಈಗ ಹೇಗೆ ನಿರ್ಧಾರ ತಗೊಳ್ತಾರೆ, ಯಾವ ನಿಲುವನ್ನು ತಗೊಳ್ತಾರೆ, ಪಾದಯಾತ್ರೆ ಕಾಣಿಸ್ಕೊಳ್ತಾರ?
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸುಮಲತಾ ಯಾತಕ್ಕೋಸ್ಕರ ಬಂದಿಲ್ಲ? ಬೇರೆ ಬೇರೆ ಲೀಡರ್ಸ್ನ ಮಾತಾಡ್ಸಿದ್ರ ನೀವು? ಅವ್ರು ಬರ್ತಾರಾ, ಏನ್ ಕತೆ ಅಂತ, ಬರ್ತಾರಂತ ಇಲ್ವಂತ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸಿ 6ನೇ ದಿನದ ಪಾದಯಾತ್ರೆ ಶುರುವಾಗಿರ್ತಕ್ಕಂಥದ್ದು. 6ನೇ ದಿನದ ಪಾದಯಾತ್ರೆ ಈಗಾಗಲೇ ಮಂಡ್ಯ ಸಮೀಪದ ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದ ಸಾಗ್ತಾ ಇದೆ. ಆದರೆ ಮಂಡ್ಯ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಸಮೀಪ ಆದರೂ ಕೂಡ ಮಂಡ್ಯವನ್ನು ದಾಟಿದ್ರೂ ಕೂಡ, ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದರೂ ಕೂಡ ಎಲ್ಲಿಯೂ ಕೂಡ ಸುಮಲತಾ ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಮಾಧ್ಯಮಗಳ ಕಣ್ಣಿಗೆ ಅನ್ನೋದಕ್ಕಿಂತ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಸುಳಿದಿಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದರ ಜೊತೆಗೆ ರಾಜ್ಯ BJP ನಾಯಕರು ಕೂಡ ಅವರನ್ನು ಏನು ಪಾದಯಾತ್ರೆಗೆ ಖುದ್ದು ಆಹ್ವಾನ ಮಾಡಿಲ್ಲ ಅಂತಕ್ಕಂಥದ್ದು ಕೆಲವರು ಹೇಳ್ತಿರ್ತಕ್ಕಂಥ ಒಂದು ವಾದ. ಆದರೆ ಅದೇನೇ ಇರಲಿ, ಮಂಡ್ಯ ಭಾಗದಲ್ಲಿ BJP JDS ದೋಸ್ತಿ ಪಾದಯಾತ್ರೆ ಸಾಗಿದ್ರು ಕೂಡ ಅವರು ಭಾಗಿ ಆಗದೇ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡತಕ್ಕಂಥದ್ದು. ಇಲ್ಲಿ ಅನುಮಾನ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಕುಮಾರಸ್ವಾಮಿ ಅವರ ಏನು ಮಂಡ್ಯ ಕ್ಷೇತ್ರನ ಬಿಟ್ಕೊಡೋ ವಿಚಾರವಾಗಿ ಒಂದಷ್ಟು ಅಸಮಾಧಾನಗೊಂಡಿದ್ದರು. ಅದಾದ ನಂತರ ಹೈಕಮಾಂಡ್ ನಾಯಕರ ಮನವೊಲಿಕೆಯ ವೇಳೆ ಅವರು ತಟಸ್ಥರಾಗಿದ್ದರು. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಕ್ಷೇತ್ರ ಆಯಿತು, ಕೊನೆಗೆ ಗೆದ್ದರು, ಅವರು ಸಂಸದರಾದರು. ಅವತ್ತಿಂದ ಇವತ್ತಿನವರೆಗೂ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಸುಮಲತಾ ಅವರು ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ BJP ರಾಜ್ಯ ಕಚೇರಿ ಇರ್ಬೋದು ಅಥವಾ ಯಾವುದೇ ಕಾರ್ಯಚಟುವಟಿಕೆಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗೇನಿದೆ, ಅದು ಸಹಜವಾಗಿ ನಿರೀಕ್ಷೆ ಇದ್ದಂಥದ್ದು. ಏನಂದರೆ ಈ ಪಾದಯಾತ್ರೆಯಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಅದು ಇವತ್ತು ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಿದ್ರೆ ನಾಳೆ ಮೈಸೂರನ್ನು ತಲುಪತಕ್ಕಂಥ ಇವತ್ತು ಶ್ರೀರಂಗಪಟ್ಟಣ ತಲುಪಿ ನಾಳೆ ಮೈಸೂರಿನತ್ತ ಪ್ರಯಾಣ ಮಾಡ್ತಾರೆ. ಆ ವೇಳೆ ಏನಾದ್ರೂ ಅಲ್ಲಿ ಏನಾದರೂ ಮೈಸೂರಿನ ವೇದಿಕೆಯಲ್ಲಿ ನಾಡಿದ್ದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರಾ ಅಂತಕ್ಕಂಥದ್ದು ಕೂಡ ಕುತೂಹಲ ಇರತಕ್ಕಂಥದ್ದು. ಇದಕ್ಕೆ ಬಹುಶಃ ಅವರೇ ಒಂದು ಪ್ರತಿಕ್ರಿಯೆ ಕೊಟ್ಟರೆ ಒಳ್ಳೇದು. ಯಾಕೆಂತಂದ್ರೆ ಇದು ಊಹಾಪೋಹ ಅಂತ ಅನ್ನೋದಕ್ಕಿಂತ ಕಾರ್ಯಕರ್ತರ ಅಭಿಪ್ರಾಯ ಹಾಗೆ ಸ್ಥಳೀಯ ಮುಖಂಡರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕೂಡ. ಥ್ಯಾಂಕ್ ಯು. ಅವರ ಕಾವೇರಿ ನಿವಾಸದಲ್ಲಿ ಆಂಧ್ರ DCM ಪವನ್ ಕಲ್ಯಾಣ್ ಭೇಟಿಯಾಗಿದ್ದಾರೆ. ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆನೆಗಳ ಸೆರೆ ಕಾರ್ಯಾಚರಣೆ, ಮಾವುತರ ತರಬೇತಿ ಸೇರಿದಂತೆ ಇನ್ನೂ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. CM ಹಾಗೂ ಪವನ್ ಕಲ್ಯಾಣ್ ಭೇಟಿ ವೇಳೆ ಸಚಿವ ಜಮೀರ್ ಅಹಮದ್ ಉಪಸ್ಥಿತರಿದ್ದರು. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪವನ್ ಕಲ್ಯಾಣ್ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಆನೆ ಕಾರಿಡಾರ್ ಬಾರ್ಡರ್ನ ನಾವು ಮತ್ತೆ ಆಂಧ್ರ ಪ್ರದೇಶ ಶೇರ್ ಮಾಡೋದ್ರಿಂದ ಎರಡೂ ಕಡೆ ಗಡಿ ಭಾಗಗಳಲ್ಲಿ ಆನೆಗಳ ಸೆರೆ ಮತ್ತು ಕಾರ್ಯಾಚರಣೆ, ಮಾವುತರ ತರಬೇತಿ ಇಂಥದಕ್ಕೆಲ್ಲ ಸಾಕಷ್ಟು ವಿಚಾರಗಳಿರೋದ್ರಿಂದ ಮಹತ್ವದ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ವಿಧಾನಸೌಧದಲ್ಲಿ. ಆ ಸಭೆಯಲ್ಲಿ ಪಾಲ್ಗೊಳ್ಳೋ ಒಂದು ವಿಚಾರಕ್ಕೋಸ್ಕರ ಪವನ್ ಕಲ್ಯಾಣ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ರು.